ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಂತಾಮಣಿಯಲ್ಲಿ ರಾಜ್ಯದಲ್ಲೇ ಮೊಟ್ಟ ಮೊದಲ 900 ಆಸನಗಳ ಸಾಮರ್ಥ್ಯವುಳ್ಳ ಸಂಪೂರ್ಣ ಹವಾನಿಯಂತ್ರಿತ ಅಂಬೇಡ್ಕರ್ ಭವನ ಲೋಕಾರ್ಪಣೆ. 40 ವರ್ಷಗಳ ಹೋರಾಟಕ್ಕೆ ಕೊನೆಗೂ ಸಿಕ್ತು ಫಲ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ನಲ್ಲಿ ಚೀಪ್ ಆಗೋಗಿದ್ದಾರೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ಚೀಮುಲ್ ನಿರ್ದೇಶಕರ ಬದಲಾವಣೆ ಬಗ್ಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ವ್ಯಂಗ್ಯ. ಪಾಕಿಸ್ತಾನದ ಗ್ಯಾಂಗ್ಸ್ಟರ್ ವಿಡಿಯೋಗಳಿಗೆ ಲೈಕ್ ಶೇರ್ ಸ್ಟೇಟಸ್. ಪಾಕಿಸ್ತಾನದ ವ್ಯಕ್ತಿಗಳೊಂದಿಗೆ ನಂಟಿನ ಸಂಶಯ. ಯುವಕನ ವಿರುದ್ಧ ಪ್ರಕರಣ. ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ. ಕೋಲಾರದಲ್ಲಿ ಕಾಳಿಕಾದೇವಿ ಎಂಟರ್ಪ್ರೈಸಸ್ ಬಹುಕೋಟಿ ವಂಚನೆ ಪ್ರಕರಣ. ಪೊಲೀಸರಿಂದ ತನಿಖೆ ತೀವ್ರ. ಗೋದಾಮಿನಲ್ಲಿದ್ದ ಲಕ್ಷಾಂತರ ರು ಮೌಲ್ಯದ ವಸ್ತುಗಳು ಜಪ್ತಿ. ವಾರ್ತೆಗಳ ವಿವರ. ಚಿಂತಾಮಣಿ ನಗರದ ವೃತ್ತಿಯ ಭಾಗದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ರಾಜ್ಯದಲ್ಲಿ ಮೊಟ್ಟ ಮೊದಲ 900 ಆಸನಗಳ ಸಾಮರ್ಥ್ಯವುಳ್ಳ ಹಾಗೂ ಸಂಪೂರ್ಣ ಹವಾನಿಯಂತ್ರಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಅನುಭವ ಕೇಂದ್ರ ಉದ್ಘಾಟನಾ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಚಿಂತಾಮಣಿಯ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಮಾಜಿ ಸಚಿವ ಎಚ್ಸಿ ಮಹದೇವಪ್ಪ ಅವರು ದೀಪ ಬೆಳಗಿಸಿ ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಅಂಬೇಡ್ಕರ್ ಭವನವನ್ನು ಲೋಕಾರ್ಪಣೆಗೊಳಿಸಿದರು. ಉದ್ಘಾಟನೆಗೂ ಮುನ್ನ ಗಣ್ಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಸಮರ್ಪಿಸಿದ್ರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಮಾತನಾಡಿ, ಇಂತಹ ಅತ್ಯಾಧುನಿಕ, ಚರಿತ್ರಾರ್ಹ ಹಾಗೂ ರಾಜ್ಯದಲ್ಲೇ ಮಾದರಿಯಾದ ಅಂಬೇಡ್ಕರ್ ಭವನವನ್ನು ನಿರ್ಮಿಸುವ ಮೂಲಕ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಇತಿಹಾಸ ಸೃಷ್ಟಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಬೆಂಗಳೂರು ನಗರ ಸೇರಿದಂತೆ ಎಲ್ಲಿಯೂ ಇಂತಹ ಅಂಬೇಡ್ಕರ್ ಭವನ ನೋಡಿಲ್ಲ. ಎಂಸಿ ಸುಧಾಕರ್ ಅವರು ಭವಿಷ್ಯದ ನಾಯಕ. ಅವರಿಗೆ ಸಾಕಷ್ಟು ಅವಕಾಶಗಳಿವೆ. ಸುಧಾಕರ್ ಅವರ ತಂದೆ ಚೌಡಾರೆಡ್ಡಿ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಅವರ ಮನಸ್ಸು ಹೇಗಿದೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇನೆ ಎಂದರು. ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ, ಚಿಂತಾಮಣಿ ಕ್ಷೇತ್ರದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಮಾನ್ಯ ಸುಧಾಕರ್ ಅವರು. ಬಹುಶಃ ಇಡೀ ರಾಜ್ಯದಲ್ಲಿ ಯಾವುದೇ ಬೆಂಗಳೂರನ್ನು ಸೇರಿಕೊಂಡು, ಬೆಂಗಳೂರು ಸಿಟಿಯನ್ನು ಸೇರಿಕೊಂಡು ಇಂತಹ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ನೋಡಲಿಲ್ಲ ನಾನು. ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಚಿಂತಾಮಣಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಅಂಬೇಡ್ಕರ್ ಭವನವು ಸುಮಾರು 40 ವರ್ಷಗಳ ಸುದೀರ್ಘ ಹೋರಾಟದ ಫಲವಾಗಿದೆ. ರಾಜ್ಯದಲ್ಲೇ ಇಷ್ಟೊಂದು ಸುಸಜ್ಜಿತ ಹಾಗೂ ಬೃಹತ್ ಪ್ರಮಾಣದ ಅಂಬೇಡ್ಕರ್ ಭವನ ನಿರ್ಮಾಣವಾಗಿರುವುದು ಬಹುಶಃ ಇದೇ ಮೊದಲ ಬಾರಿಯಾಗಿದ್ದು, ಇದು ಮುಂದಿನ ಪೀಳಿಗೆಯ ಮಕ್ಕಳಿಗೆ ಹಾಗೂ ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿಯ ಇತಿಹಾಸವನ್ನ ಸ್ಮರಿಸಿದ್ರು. ಈ ಹಿಂದೆ ಕೋಲಾರ ಜಿಲ್ಲೆಗಿಂತ ಮುಂಚಿತವಾಗಿ ಚಿಂತಾಮಣಿಯಲ್ಲೇ ಜಿಲ್ಲಾ ಗ್ರಂಥಾಲಯ ಕಾರ್ಯನಿರ್ವಹಿಸುತ್ತಿತ್ತು. ತಮ್ಮ ಅಜ್ಜ ಹಾಗೂ ತಂದೆಯವರ ಕಾಲದಿಂದಲೂ ಈ ಜಾಗ ಅಭಿವೃದ್ಧಿ ಚಟುವಟಿಕೆಗಳ ಭಾಗವಾಗಿತ್ತು ಎಂಬುದನ್ನು ದಾಖಲೆ ಸಮೇತ ವಿವರಿಸಿದ್ರು. ಹಲವು ಅಪಪ್ರಚಾರಗಳು, ಆಪಾದನೆಗಳು ಮತ್ತು ನೋವುಗಳನ್ನು ನುಂಗಿ ಈ ಯೋಜನೆಯನ್ನ ಸಾಕಾರಗೊಳಿಸಿದ್ದೇನೆ. ಇತಿಹಾಸ ಹಾಗೂ ವಾಸ್ತವಾಂಶ ತಿಳಿಯದೆ ವಿತಂಡವಾದ ಮಾಡುವವರಿಗೆ ಉತ್ತರ ನೀಡಲು ಸಾಧ್ಯವಿಲ್ಲ. ನನ್ನ ಬಳಿ ಪ್ರತಿಯೊಂದಕ್ಕೂ ಲಿಖಿತ ದಾಖಲೆಗಳು ಮತ್ತು ಪತ್ರ ವ್ಯವಹಾರಗಳ ಆಧಾರಗಳು ಇವೆ ಎಂದು ಸ್ಪಷ್ಟಪಡಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಮಾಜ ಕಲ್ಯಾಣ ಇಲಾಖೆಯ ಮಾಜಿ ಸಚಿವ ಡಾಕ್ಟರ್ ಎಚ್ಸಿ ಮಹದೇವಪ್ಪ, ಸಚಿವ ಈಶ್ವರ ಖಂಡ್ರೆ ಮತ್ತಿತರರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಸಚಿವರಾದ ಕೆಎಚ್ ಮುನಿಯಪ್ಪ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಈಶ್ವರ ಖಂಡ್ರೆ, ಮಾಜಿ ಸಚಿವರಾದ ಡಾಕ್ಟರ್ ಎಚ್ಸಿ ಮಹದೇವಪ್ಪ, ಡಾಕ್ಟರ್ ಎಂಸಿ ಸುಧಾಕರ್, ಸಂಸದರಾದ ಎಂ ಮಲ್ಲೇಶ್ ಬಾಬು, ವಿಧಾನ ಪರಿಷತ್ ಸದಸ್ಯರಾದ ಎಂಎಲ್ ಅನಿಲ್ ಕುಮಾರ್, ಡಿಟಿ ಶ್ರೀನಿವಾಸ್, ಜಿಲ್ಲಾಧಿಕಾರಿಗಳಾದ ಪ್ರಭು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ.
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಇಂದು ಉದ್ಘಾಟನೆಗೊಂಡ ಅಂಬೇಡ್ಕರ್ ಭವನ ನಿರ್ಮಾಣದಲ್ಲಿ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಪಾತ್ರ ಅಪಾರವಾಗಿದ್ದು, ಎನ್ಡಿಎ ಸರ್ಕಾರದಲ್ಲಿ ಸ್ಥಳ ಗುರುತಿಸಿ ನಿರ್ಮಾಣಕ್ಕೆ 5 ಕೋಟಿ ಹಣವನ್ನು ನೀಡಿತ್ತು. ನಿರ್ಮಾಣದ ಹಂತದಲ್ಲಿ ಕೆಲವು ಕಲಹಗಳಿಂದ ಕಾಮಗಾರಿ ವಿಳಂಬವಾಗಿತ್ತು. ಈ ಮಾಹಿತಿ ತಿಳಿಯದೆ ಡಿಸಿಎಂ ಪರಮೇಶ್ವರ್, ಮಾಜಿ ಸಚಿವ ಎಂಸಿ ಸುಧಾಕರ್ ಎಲ್ಲ ಮಾಡಿಸಿದ್ರು ಎಂದು ಹೊಗಳಿ ಹಾಡಿದ್ದಾರೆ. ಎಂಸಿ ಸುಧಾಕರ್ ಅಂಬೇಡ್ಕರ್ ಪ್ರತಿಮೆಯನ್ನ ತೆಗೆಸಿ ದಲಿತ ವಿರೋಧಿಯಾಗಿ ನಡೆದುಕೊಂಡಿರುವುದು ಜಗಜ್ಜಾಹೀರಾಗಿತ್ತು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಡಿಸಿಎಂ ಪರಮೇಶ್ವರ್ ಮತ್ತು ಮಾಜಿ ಸಚಿವ ಎಂಸಿ ಸುಧಾಕರ್ಗೆ ತಿರುಗೇಟು ನೀಡಿದರು. ಚಿಕ್ಕಬಳ್ಳಾಪುರ ತಾಲೂಕು ತಿಪ್ಪೇನಹಳ್ಳಿ ಪಂಚಾಯಿತಿ ಮುಷ್ಟೂರು ಗ್ರಾಮದಲ್ಲಿ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯಡಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಈ ನ್ಯೂಸ್ ಟಿವಿಗೆ ಪ್ರತಿಕ್ರಿಯೆ ನೀಡಿ, ಇಂದು ಚಿಂತಾಮಣಿಯಲ್ಲಿ ನಡೆದಿರುವ ಅಂಬೇಡ್ಕರ್ ಭವನ ಲೋಕಾರ್ಪಣೆ ಮಾಡಿ ಇಡೀ ರಾಜ್ಯದಲ್ಲಿಯೇ ಮಾದರಿಯಾದ ಕಟ್ಟಡ. ಇದು ಎಂಸಿ ಸುಧಾಕರ್ ಕನಸು. ಅವರಿಗೆ ಇಂತಹ ಆಲೋಚನೆ ಹೇಗೆ ಬರುತ್ತೋ ಎಂದೆಲ್ಲ ಹಾಡಿ ಹೊಗಳಿರುವ ಡಿಸಿಎಂ ಜಿ ಪರಮೇಶ್ವರ್ಗೆ ಮಾಹಿತಿ ಕೊರತೆ ಇದೆ ಅನಿಸುತ್ತೆ. ಆ ಭವನ ನಿರ್ಮಾಣದಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಪಾತ್ರ ಅಪಾರವಾದುದು. ಅವರ ದೂರದೃಷ್ಟಿಯಿಂದ ಆ ಭವನ ನಿರ್ಮಾಣಕ್ಕೆ ಕಾರಣವಾಗಿದೆ. ಎನ್ಡಿಎ ಸರ್ಕಾರದಲ್ಲಿ ಭವನ ನಿರ್ಮಾಣಕ್ಕೆ ಅಡಿಪಾಯ ಹಾಕಲಾಗಿತ್ತು. 5 ಕೋಟಿ ರುಗಳ ಅನುದಾನವೂ ನೀಡಲಾಗಿದೆ. ಆಮೇಲೆ ಒಂದಷ್ಟು ಕಲಹ ಬಂದಿದ್ದರಿಂದ ಕಾಮಗಾರಿ ಸ್ವಲ್ಪ ತಡವಾಗಿತ್ತು. ಅದರ ಮುಂದುವರೆದ ಭಾಗವನ್ನು ಮುಕ್ತಾಯಗೊಳಿಸಿ ಟೇಪ್ ಕಟ್ ಮಾಡಿದ ಎಂಸಿ ಸುಧಾಕರ್ ಕ್ರೆಡಿಟ್ ಪಡೆದುಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅಷ್ಟಕ್ಕೂ ಎಂಸಿ ಸುಧಾಕರ್ ಅಪ್ಪಟ ದಲಿತ ವಿರೋಧಿ. ಅದೇ ಚಿಂತಾಮಣಿಯಲ್ಲಿ ಪ್ರತಿಷ್ಠಾಪಿಸಿದ್ದ ಅಂಬೇಡ್ಕರ್ ಪ್ರತಿಮೆ ತೆಗೆಸಲು ಎಷ್ಟು ಹರಸಾಹಸ ಪಟ್ಟರು ಎಂಬುದು ಎಲ್ಲರಿಗೂ ಗೊತ್ತು ಎಂದು ತಿರುಗೇಟು ನೀಡಿದರು. ಅದನ್ನ ಹಿಂದೆ ಇದ್ದಂಥ ಮಾನ್ಯ ಜೆ.ಕೆ. ರೆಡ್ಡಿಯವರು ಆ ಸ್ಥಳನ ಕೊಟ್ಟಿರೋದು ಅವರು, ಪ್ರಾರಂಭ ಮಾಡಿಸಿದ್ದು ಅವರು. ಎನ್ಡಿಎ ಸರ್ಕಾರದಲ್ಲಿ ಕೂಡ ಕೆಲಸ ಆಗಿದೆ, ಗೊತ್ತಾಯ್ತಲ್ಲ. 5 ಕೋಟಿ ಮೇಲಷ್ಟು ಜೆ.ಕೆ. ರೆಡ್ಡಿಯವರು ಶಾಸಕರಿದ್ದಾಗೆ ಆಗಿರೋದು. ಮತ್ತೆ ಸ್ಥಳೀಯವಾಗಿ ಸ್ಥಳೀಯವಾಗಿರ್ತಕ್ಕಂಥ ಕೆಲವು ಕಲಹಗಳಾದ ಮೇಲೆ ಅದು ತಡೆ ಆಗಿತ್ತು, ಆಮೇಲೆ ಮಾಡಿದ್ದಾರೆ ಅಷ್ಟೇ. ಒಬ್ಬರಿಗೆ ಕೀರ್ತಿ ಅಲ್ಲ ಅದು. ಚಿಂತಾಮಣಿ ನಗರದಲ್ಲಿ ಡಿಸಿಎಂ ಅವರು ವಿಷಯಗಳು ತಿಳ್ಕೊಂಡು ಹೇಳ್ಬೇಕಾಗ್ತದೆ. ಸುಮ್ಮನೆ ಎಲ್ಲದಕ್ಕೂ ಅವರೇ ಉದ್ಘಾಟನೆ ಮಾಡಿದವರೇ ಕ್ರೆಡಿಟ್ ತಗೊಂಡ್ಬಿಟ್ರೆ ಮತ್ತೆ ಅದನ್ನು ಸಂಕಲ್ಪ ಮಾಡಿದವ್ರು ಯಾರು? ಹಣ ಪ್ರಾರಂಭ ಇಲ್ಲಿ ಮಾಡಬೇಕು, ಅಂಬೇಡ್ಕರ್ ಇವತ್ತು ಭವನ ಅಂತ ಸಂಕಲ್ಪ ಮಾಡಿ ಅದಕ್ಕೆ ಬೇಕಾದಂಥ ಜಾಗ ಕೊಟ್ಟು ಪ್ರಾರಂಭ ಮಾಡಿದಂಥವ್ರನ್ನ ಮರೆತುಬಿಟ್ರೆ ಕರೆಕ್ಟ್. 100% ರೀ. ಯಾವಾಗಲೂ ಕೂಡ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ತತ್ವಕ್ಕೆ ವಿರುದ್ಧ, ಡಾಕ್ಟರ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ವಿರುದ್ಧ, ದಲಿತರ ವಿರೋಧಿ ಯಾರಾದರೂ ಇದ್ದರೆ ಈ ಜಿಲ್ಲೆಯಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್. ಮುಂದುವರೆದು ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಚಿಮುಲ್ ನಿರ್ದೇಶಕ ಸ್ಥಾನಕ್ಕೆ ಯಲುವಹಳ್ಳಿ ರಮೇಶ್ರನ್ನ ನೇಮಕ ಮಾಡಿಕೊಂಡು ಬಂದ ಕೆಲವೇ ಗಂಟೆಗಳಲ್ಲಿ ರದ್ದಾಗಿದೆ ಎಂದರೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅಂದರೆ ಸರ್ಕಾರದಲ್ಲಿ ಎಷ್ಟು ಚೀಪ್ ಆಗಿಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆತನ ಡೈಲಾಗ್ ಕೇಳಿ ನಗಬೇಕೋ ಅಳಬೇಕೋ ಗೊತ್ತಾಗುತ್ತಿಲ್ಲ ಎಂದು ಲೇವಡಿ ಮಾಡಿದರು. ಇನ್ನು ಆತನಿಂದ ಕ್ಷೇತ್ರದ ಅಭಿವೃದ್ಧಿ 3.5 ವರ್ಷಗಳು ಹಿಂದಕ್ಕೆ ಹೋಗಿದೆ. ಆ ಎಲ್ಲ ಕೆಲಸಗಳನ್ನು ಮಾಡಿಸಲು ನಮ್ಮ ಎನ್ಡಿಎ ಸರ್ಕಾರವೇ ಬರಬೇಕಾಗುತ್ತೆ ಎಂದು ಪ್ರದೀಪ್ ಈಶ್ವರ್ ಚಟುವಟಿಕೆಗಳನ್ನು ಟೀಕಿಸಿದರು. ಪಾಪ ಯಲುವಳ್ಳಿ ರಮೇಶ್ ಅವರ ಆರ್ಡರ್ನ ಅದನ್ನು ಗಟ್ಟಿ ಮಾಡಿಸ್ಕೊಂಡು ಬರಕ್ಕೆ ಕೇಳಿ, ಆಮೇಲೆ ಶಾಸಕನಾಗಿ ಚಿಕ್ಕಬಳ್ಳಾಪುರಕ್ಕೆ ಬರಕ್ಕೆ ಕೇಳಿ. ಅದುವರೆಗೂ ನೈತಿಕತೆ ಅನ್ನೋದು ಇದ್ದರೆ, ಅದಿಲ್ಲ ಮನುಷ್ಯನಲ್ಲಿ ಇಲ್ಲ, ನನಗೆ ಗೊತ್ತಿದೆ. ಅದು ನೈತಿಕತೆನೂ ಇಲ್ಲ, ಸೆಲ್ಫ್ ರೆಸ್ಪೆಕ್ಟು ಇಲ್ಲ. ಮನುಷ್ಯನಿಗೆ ಆತ್ಮಗೌರವ ಮುಖ್ಯ ಅಲ್ವಾ? ಅವ್ಯಾವೂ ಇಲ್ದಿರ ಇರುವಂಥವ್ರು ಆಗಿದ್ದಾರೆ. ಏನು ಮಾಡ್ತಾರೆ? ನಾವು ಕೇವಲ 3 ವರ್ಷ ಅಧಿಕಾರದಲ್ಲಿದ್ವಿ. ಆ 3 ವರ್ಷದಲ್ಲಿ ಯಾವ ಗತಿಯಲ್ಲಿ ಕಾಮಗಾರಿಗಳಾಯಿತು, ಯಾವ ಗತಿಯಲ್ಲಿ ಅಭಿವೃದ್ಧಿ ಆಯಿತು ಈ ಜಿಲ್ಲೆಯಲ್ಲಿ. ಆದರೆ ಮತ್ತೆ ಕಾಂಗ್ರೆಸ್ ಆಳ್ವಿಕೆ ಬಂದ ಮೇಲೆ ಸಂಪೂರ್ಣ ಸ್ಥಗಿತ ಆಗಿ ಅಭಿವೃದ್ಧಿ ವಂಚಿತ ಜಿಲ್ಲೆ ಆಗಿದೆ. ಹಾಗಾಗಿ ಇದಕ್ಕೆ ನಮ್ಮ ಸರ್ಕಾರನೇ ವಾಪಸ್ ಬರಬೇಕು. ನಮ್ಮ ಎನ್ಡಿಎ ಸರ್ಕಾರ ಬಂದ ಮೇಲೆ 100% ಈ ಜಿಲ್ಲೆಗೆ ಏನೆಲ್ಲ ತ್ವರಿತವಾಗಿ ಆಗಬೇಕು ಅದನ್ನು ಮಾಡಿಸ್ತಾರೆ. ಈ ವೇಳೆ ಕೆವಿ ನಾಗರಾಜ್, ಆವಲಕೊಂಡರಾಯಪ್ಪ ರವಿಕುಮಾರ್, ಆವಲಗುರ್ಕಿ ರಾಜಣ್ಣ, ಕಣಜೇನಹಳ್ಳಿ ಸೀನಪ್ಪ, ಮುಷ್ಟೂರು ಶಶಿಕುಮಾರ್, ಮುನಿಕೃಷ್ಣಪ್ಪ ಇತರರು ಇದ್ದರು.
ಕ್ಯಾಮ್ರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪಾಕಿಸ್ತಾನದ ವ್ಯಕ್ತಿಗಳೊಂದಿಗೆ ನಂಟಿದೆ ಎಂಬ ಸಂಶಯದ ಮೇಲೆ ಯುವಕನ ಮೊಬೈಲ್ ಪರಿಶೀಲನೆ ಮಾಡಿದಾಗ ಆತ ಪಾಕಿಸ್ತಾನದ ಗ್ಯಾಂಗ್ಸ್ಟರ್ಗಳ ಇನ್ಸ್ಟಾಗ್ರಾಂನಲ್ಲಿ ಲೈಕ್ ಮತ್ತು ವಿಡಿಯೋಗಳ ಸ್ಟೇಟಸ್ ಹಾಕಿಕೊಂಡಿದ್ದ ಗನ್ಗಳ ಬಗ್ಗೆ ಆಸಕ್ತಿ ಇರುವುದು ಪತ್ತೆಯಾದ ಹಿನ್ನೆಲೆ ದೊಡ್ಡಬಳ್ಳಾಪುರ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ದೊಡ್ಡಬಳ್ಳಾಪುರ ನಗರದ ಇಸ್ಲಾಂಪುರ ನಿವಾಸಿ 28 ವರ್ಷದ ಸೈಯದ್ ಅಬೂಬಕರ್ ಬಂಧಿತ ಆರೋಪಿ. ಎಸಿ ಮೆಕ್ಯಾನಿಕ್ ಕೆಲಸ ಮಾಡುತ್ತಿದ್ದ ದೊಡ್ಡಬಳ್ಳಾಪುರ ನಗರ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಆರಂಭಿಸಿದ್ದಾರೆ. ಆರೋಪಿ ಸೈಯದ್ ಅಬೂಬಕರ್ ತನ್ನ ಮೊಬೈಲ್ನಲ್ಲಿ ಸೈಯದ್ ಅಬೂಬಕರ್ 13 ಹೆಸರಿನ ಇನ್ಸ್ಟಾಗ್ರಾಂ ಅಕೌಂಟ್ನನ್ನ ಬಳಸುತ್ತಿದ್ದ. ಹಮ್ಮಾದ್ ಮೆಮನ್ 333 ಹೆಸರಿನ ವ್ಯಕ್ತಿ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡ್ತಿದ್ದ ವಿಡಿಯೋ ರೀಲ್ಸ್ಗಳಿಗೆ ಲೈಕ್ ಕೊಟ್ಟು ಈ ವಿಡಿಯೋಗಳನ್ನ ತನ್ನ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕಿಕೊಳ್ತಿದ್ದ. ಈ ವಿಡಿಯೋಗಳು ಪಾಕಿಸ್ತಾನದ ಗ್ಯಾಂಗ್ ಸ್ಟಾರ್ಗಳಿಗೆ ಸಂಬಂಧಿಸಿದ ವಿಡಿಯೋಗಳಾಗಿದ್ವು. ಆರೋಪಿಯ ಮೊಬೈಲ್ನಲ್ಲಿ ಹಲವು ಪಿಸ್ತೂಲ್ಗಳ ಫೋಟೋಗಳು ಕಂಡುಬಂದಿದೆ. ಈತನಿಗೆ ಬಂದೂಕು ಮತ್ತು ಪಿಸ್ತೂಲ್ಗಳ ಬಗ್ಗೆ ಆಸಕ್ತಿ ಇದ್ದು ಮುಂದಿನ ದಿನಗಳಲ್ಲಿ ದೇಶದ ವಿರುದ್ಧ ಯುವಕರನ್ನ ಎತ್ತಿಕಟ್ಟುವ ಹಾಗೂ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವ ಕೃತ್ಯಗಳನ್ನು ನಡೆಸುವ ಸಾಧ್ಯತೆ ಮೇಲೆ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಚಿನ್ನಕಾಯಲಪಲ್ಲಿ, ಬಾಗೇಪಲ್ಲಿ ತಾಲೂಕು. 23 ವರ್ಷಗಳಿಂದ ನಿರಂತರವಾಗಿ ಸಾವಿರಾರು ಸಾಮೂಹಿಕ ವಿವಾಹಗಳನ್ನು ನಡೆಸ್ತಾ ಬಂದಿರುವ ಬಡವರ ಬಂಧು, ಸಮಾಜ ಸೇವಕ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಾರಥ್ಯದಲ್ಲಿ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ದಿನಾಂಕ 26/8/2026 ಬುಧವಾರ ಬೆಳಿಗ್ಗೆ 9 ಗಂಟೆಯಿಂದ. ಸ್ಥಳ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಆವರಣ, ಶ್ರೀ ಕ್ಷೇತ್ರ ಗಡಿದಂ, ಬಾಗೇಪಲ್ಲಿ. ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಮದುವೆಯಾಗುವ ಜೋಡಿಗೆ ಉಡುಗೊರೆಯಾಗಿ ಸೀಮೆ ಹಸು ನೀಡಲಾಗುವುದು. ಅಲ್ಲದೆ ಎಸ್ಸಿ/ಎಸ್ಟಿ ವಧುವರರಿಗೆ ಸರ್ಕಾರದಿಂದ 50,000 ರೂಪಾಯಿ ಪ್ರೋತ್ಸಾಹಧನ ಕೊಡಿಸಲಾಗುವುದು. ನೋಂದಣಿಗಾಗಿ ಸಂಪರ್ಕಿಸಿ ಶ್ರೀ ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಕಚೇರಿ, ಬಾಗೇಪಲ್ಲಿ ಟೌನ್. ತಿರುಪತಿ ತಿರುಮಲ ಸಮಿತಿ ವತಿಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸಹಸ್ರ ಸಂಖ್ಯೆಯಲ್ಲಿ ಬನ್ನಿ, ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಅಗರಬತ್ತಿ ಹಾಗೂ ಮೇಣದ ಬತ್ತಿ ಪ್ಯಾಕಿಂಗ್ ಕೆಲಸ ನೀಡುವುದಾಗಿ ಮತ್ತು ಹೂಡಿಕೆ ಮಾಡಿದ ಹಣವನ್ನ ಕೆಲವೇ ದಿನಗಳಲ್ಲಿ ಡಬಲ್ ತ್ರಿಬಲ್ ಮಾಡಿಕೊಡುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ಟೋಪಿ ಹಾಕಿದ್ದ ಕಾಳಿಕಾದೇವಿ ಎಂಟರ್ಪ್ರೈಸಸ್ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ರು. ಆರೋಪಿಗಳ ವಶದಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ. ಕೋಲಾರದಲ್ಲಿ ಸಂಚಲನ ಮೂಡಿಸಿದ್ದ ಕಾಳಿಕಾದೇವಿ ಎಂಟರ್ಪ್ರೈಸಸ್ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಲ್ಪೇಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ.
ಕೋಲಾರ ತಾಲೂಕಿನ ಕಾಮದೇನಹಳ್ಳಿ ಬಳಿ ಇರುವ ಬೃಹತ್ ಗೋದಾಮಿನ ಮೇಲೆ ದಾಳಿ ನಡೆಸಿದ ಪೊಲೀಸರು ಅಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಗರಬತ್ತಿ, ಮೇಣದ ಬತ್ತಿ ಹಾಗೂ ಇತರ ಸಾಮಗ್ರಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿ ಕಿರಣ್ ಶೆಟ್ಟಿಯನ್ನ ಸ್ಥಳಕ್ಕೆ ಕರೆದೊಯ್ದು ಆತನ ಸಮ್ಮುಖದಲ್ಲೇ ಪೊಲೀಸರು ಮಹಜರು ಪ್ರಕ್ರಿಯೆ ಪೂರ್ಣಗೊಳಿಸಿದ್ದಾರೆ. ಅಗರಬತ್ತಿ ಹಾಗೂ ಮೇಣದ ಬತ್ತಿ ಪ್ಯಾಕಿಂಗ್ ಕೆಲಸ ನೀಡೋದಾಗಿ ಮತ್ತು ಹೂಡಿಕೆ ಮಾಡಿದ ಹಣವನ್ನು ಕೆಲವೇ ದಿನಗಳಲ್ಲಿ ಡಬಲ್ ತ್ರಿಬಲ್ ಮಾಡಿಕೊಡುವುದಾಗಿ ನಂಬಿಸಿ ಸಾರ್ವಜನಿಕರಿಗೆ ಕೋಟ್ಯಾಂತರ ರೂಪಾಯಿ ಟೋಪಿ ಹಾಕಲಾಗಿತ್ತು. ಈ ಖದೀಮರ ಜಾಲ ಕೇವಲ ಕೋಲಾರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಬೆಂಗಳೂರು ಗ್ರಾಮಾಂತರ, ದೇವನಹಳ್ಳಿ ಹಾಗೂ ದೊಡ್ಡಬಳ್ಳಾಪುರ ಭಾಗದ ನೂರಾರು ಜನರನ್ನು ನಂಬಿಸಿ ಸುಮಾರು 50 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ದೋಚಿರೋದು ತನಿಖೆಯಲ್ಲಿ ತಿಳಿದುಬಂದಿದೆ. ಈಗ ಎಷ್ಟೈನಾಯ್ತು ಮೆಣಸಪ್ಪ ಪ್ರಕರಣ ಸಂಬಂಧ ಈಗಾಗಲೇ ಪ್ರಮುಖ ಆರೋಪಿಗಳಾದ ಕಿರಣ್ ಶೆಟ್ಟಿ, ಆರತಿ ಮತ್ತು ರಮ್ಯಾ ಅನ್ನೋರನ್ನ ಪೊಲೀಸರು ಬಂಧಿಸಿ ಕಂಬಿ ಎಣಿಸುವಂತೆ ಮಾಡಿದ್ದಾರೆ. ಸದ್ಯ ಗೋದಾಮಿನಲ್ಲಿದ್ದ ಸರಕುಗಳನ್ನು ಜಪ್ತಿ ಮಾಡಲಾಗಿದ್ದು ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಚುರುಕುಗೊಳಿಸಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇನ್ನೆರಡು ದಿನಗಳಲ್ಲಿ ಬರ ವರದಿ ಬರಲಿದ್ದು ಸಮಗ್ರ ಪರಿಶೀಲನೆಯ ಬಳಿಕ ಬರಪೀಡಿತ ಪ್ರದೇಶಗಳನ್ನು ಘೋಷಣೆ ಮಾಡಲಿದ್ದೇವೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ನೂತನವಾಗಿ ನಿರ್ಮಿಸಲಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಅನುಭವ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿದ ಬಳಿಕ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬರ ಕುರಿತಂತೆ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಈಗಾಗಲೇ ನಾನು 102 ತಾಲೂಕುಗಳಲ್ಲಿ ಬರಪೀಡಿತ ಪ್ರದೇಶಗಳನ್ನು ಅವಲೋಕನ ನಡೆಸುವಂತೆ ಸೂಚಿಸಿದ್ದೇನೆ. ಇನ್ನೆರಡು ದಿನದಲ್ಲಿ ವರದಿ ಬರುತ್ತದೆ. ಆ ಬಳಿಕ ಸಮಗ್ರವಾಗಿ ಗಮನಿಸಿ ಬರಪೀಡಿತ ಪ್ರದೇಶವನ್ನು ಘೋಷಣೆ ಮಾಡ್ತೇನೆ. ಆ ಬಳಿಕ ಕೇಂದ್ರ ಸರ್ಕಾರಕ್ಕೂ ಕೂಡ ವಿಸ್ತೃತ ವರದಿಯನ್ನು ಸಲ್ಲಿಸುತ್ತೇನೆ ಅಂತ ತಿಳಿಸಿದರು. ಈಗಾಗಲೇ ನಾನು 102 ತಾಲೂಕುಗಳಿಗೆ ಗ್ರೌಂಡ್ ಟ್ರೂತಿಂಗ್ ಮಾಡಬೇಕು ಅಂತ ಆದೇಶ ಮಾಡಿದ್ದೀನಿ. ಒಂದೆರಡು ದಿವಸದಲ್ಲಿ ಅವುಗಳು ನನಗೆ ವರದಿ ಬರ್ತವೆ. ಬಂದ ನಂತರ ನಾವು ಬರಪೀಡಿತ ಪ್ರದೇಶ ಅಂತ ಹೇಳಿ ಆ ತಾಲೂಕುಗಳು ಯಾವ್ಯಾವ ತಾಲೂಕಿನಲ್ಲಿ ಗ್ರೌಂಡ್ ಟ್ರೂತಿಂಗ್ ಅಲ್ಲಿ ಬಂದಿರುತ್ತೆ, ಆ ಪ್ಯಾರಾಮೀಟರ್ಸ್ಗೆ ಫಿಟ್ ಇನ್ ಆಗಿರ್ತಾರೆ, ಅವುಗಳನ್ನ ನಾವು ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡ್ತೀವಿ. ಆನಂತರ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಒಂದು ಮೆಮೊರಾಂಡಮ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ತಯಾರು ಮಾಡ್ಕೊಳ್ತೀವಿ. ಇನ್ನು ವಿಧಾನಮಂಡಲ ಅಧಿವೇಶನದಲ್ಲಿ ವಿಪಕ್ಷದವರು ಪ್ರತಿಭಟನೆ ನಡೆಸುತ್ತಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಡಿಸಿಎಂ, ಸದನದಲ್ಲಿ ಪ್ರತಿಭಟನೆ ಮಾಡೋದು ವಿಪಕ್ಷದವರ ಹಕ್ಕು, ಆದರೆ ಅದಕ್ಕೆ ರೀತಿ ನೀತಿಗಳಿವೆ, ನಿಯಮಗಳಿವೆ. ಪ್ರಶ್ನೆಗಳನ್ನು ಕೇಳಬಹುದು, ಉತ್ತರ ಕೊಟ್ಟು ಸಮರ್ಥನೆ ನೀಡುತ್ತೇವೆ. ಪ್ರತಿಭಟನೆ ಮಾಡೋದು ಸರಿಯಲ್ಲ. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿವೆ, ಬರ ಇದೆ, ಈ ಬಗ್ಗೆ ಚರ್ಚೆಗಳು ನಡೀಬೇಕು. ವಿಪಕ್ಷದವರು ಇದಕ್ಕೆ ಸಹಕರಿಸಬೇಕು ಅಂತ ನಮ್ಮ ಸರ್ಕಾರ ಮತ್ತು ಸಭಾಧ್ಯಕ್ಷರು ಮನವಿ ಮಾಡಿದ್ದಾರೆ. ಅದರ ಮೇಲೂ ರಾಜಕೀಯ ಮಾಡ್ತೇವೆ ಅಂದ್ರೆ ನಾವೇನು ಮಾಡಲು ಆಗೋದಿಲ್ಲ. ನಿಜವಾದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಅವರಿಗೆ ಆಸಕ್ತಿ ಇಲ್ಲ ಅಂದರು. ದೇವಪ್ಪ, ಎ ನ್ಯೂಸ್ ಟಿವಿ, ಚಿಂತಾಮಣಿ. ನಾನು ಬಿಜೆಪಿ ಪಕ್ಷದ ಕಟ್ಟಾಳು. ಪಕ್ಷ ಕರೆ ಕೊಡುವ ಕೆಲವು ಕಾರ್ಯಕ್ರಮಗಳಿಗೆ ಕರೆಯದೇ ಹೋದ್ರೂ ಜಿಲ್ಲಾಧ್ಯಕ್ಷರು ನನಗೆ ಕರೆ ಮಾಡಿ ಕೆಲವು ಸಲಹೆಗಳನ್ನು ಪಡೆಯುತ್ತಾರೆ. ರಾಜ್ಯ ಸರ್ಕಾರ ಕಳಂಕಿತ ಶಾಸಕ ನಾಗೇಂದ್ರಗೆ ಸಚಿವ ಸ್ಥಾನ ನೀಡಿರುವುದು ಒಬ್ಬ ಕ್ರಿಮಿನಲ್ ಕೈಗೆ ಅಧಿಕಾರ ಕೊಟ್ಟಂತಾಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಅಭಿವೃದ್ಧಿಗಿಂತ ಭ್ರಷ್ಟಾಚಾರ ಮಾಡೋದ್ರಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ದಿಪ್ಪೂರು ಗ್ರಾಮದಲ್ಲಿ ಚನ್ನಕೇಶವ ಸ್ವಾಮಿ ಸಮುದಾಯ ಭವನದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಸಹಯೋಗದಲ್ಲಿ ದಿಪ್ಪೂರು, ಮಂಚನಬಲೆ, ಅಂಗರೇಕನಹಳ್ಳಿ 3 ಪಂಚಾಯಿತಿ ಜನರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಆರೋಗ್ಯ ಶಿಬಿರಕ್ಕೆ ಆಗಮಿಸಿದ್ದ ಎಲ್ಲ ರೋಗಿಗಳನ್ನ ನೇರವಾಗಿ ಮಾತನಾಡಿಸಿ ಆರೋಗ್ಯ ಸುಧಾರಣೆಗೆ ಚಿಕಿತ್ಸೆ ಪಡೆಯುವಂತೆ ತಿಳಿಸಿದ್ರು. ಕೆಲವರಿಗೆ ಕನ್ನಡಕ ಮತ್ತು ವಾಕಿಂಗ್ ಸ್ಟಿಕ್ ವಿತರಿಸಿ ಆತ್ಮಸ್ಥೈರ್ಯ ತುಂಬಿದ್ರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ವರದಿಗಾರರು ಪ್ರಶ್ನಿಸಿದ ಪ್ರಶ್ನೆಗಳಿಗೆ ಉತ್ತರಿಸಿ, ನಾನು ಬಿಜೆಪಿ ಪಕ್ಷದ ಕಟ್ಟಾಳು. ಪಕ್ಷ ಮಾಡೋ ಕೆಲವು ಹೋರಾಟಗಳು, ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡದಿದ್ರು ಜಿಲ್ಲಾಧ್ಯಕ್ಷ ರಾಮಚಂದ್ರ ರೆಡ್ಡಿ ಪಕ್ಷದ ಸಂಘಟನೆ ಸಲಹೆ ಸೂಚನೆಗಳನ್ನ ಪಡೆಯುತ್ತಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ 4 ವರ್ಷದಲ್ಲಿ ಅಭಿವೃದ್ಧಿ ಮಾಡದೆ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಾನೂನು ಅವರ ಮೇಲೆ ಕ್ರಮ ಜರುಗಿಸದೆ ತಪ್ಪಿಸಿಕೊಂಡ್ರು. ಕ್ಷೇತ್ರದಲ್ಲಿ ಪ್ರಕೃತಿ ಪ್ರಜಾ ನ್ಯಾಯಾಲಯ ಅವರಿಗೆ ತಕ್ಕ ಪಾಠ ಕಲಿಸುತ್ತೆ ಎಂದರು. ಜಿಲ್ಲಾಧ್ಯಕ್ಷರು ನನ್ನ ಜೊತೆ ಏನಾದರೂ ವಿಷಯಗಳಿದ್ದಾಗ ಚರ್ಚೆ ಮಾಡ್ತಾರೆ, ಅವ್ರಿಗೆ ಸಮಯ ಇದ್ದಾಗ.
ನನ್ನ ಒಂದು ಏನು ಸಜೆಷನ್ಸು ಕೂಡ ಅವಕಾಶ ಇದ್ದಾಗ ಪೂರಕವಾಗಿ ತಗೊತಾರೆ. ಎಲ್ಲ BJP ಪಕ್ಷದ ಎಲ್ಲರೂ ನನ್ನ ಜೊತೆ ಸತತವಾಗಿ ಸಂಪರ್ಕದಲ್ಲಿರ್ತಾರೆ. ನೀವು ಕ್ರಷರ್ ಬೇಡ ಅಂತಂತೀರಾ, ಹಾಗಾದರೆ ಜಲ್ಲಿ ಎಲ್ಲಿ ಬರುತ್ತೆ, ನೀವು ಕಲ್ಲೆಲ್ಲಿ ಬರುತ್ತೆ, ಸ್ಯಾಂಡ್ ಎಲ್ಲಿ ಬರುತ್ತೆ, ಅದನ್ನೂ ಸಹ ಯೋಚನೆ ಮಾಡಬೇಕು. ಆದರೆ ಯಾರು ಅಂತಹ ಉದ್ಯಮ ನಡೆಸ್ತಿದ್ದಾರೆ ಅವರಿಗೆ ನಿಂತ್ಕೊಂಡು ಕರೆಕ್ಟಾಗಿ ಏನು ಲಾ ಇದೆ ಅದನ್ನು ನಡೆಸೋ ರೀತಿ ಲಾ ಮಾಡಬೇಕು. ಪ್ರಾಕ್ಟಿಕಾಲಿಟಿ ಗೊತ್ತಿರಬೇಕು. ಜನ ಯಾರು ಆಡಳಿತ ಮಾಡ್ತಾರೆ ಅವರಿಗೆ ಪ್ರಾಕ್ಟಿಕಾಲಿಟಿ ಗೊತ್ತಿರಬೇಕು. ಅವನ ಕಷ್ಟವನ್ನು ಸಹ ಅರ್ಥ ಮಾಡ್ಕೊಬೇಕು. ಅವನು ಸಹ ಏನು ಲಾಭ ಮಾಡ್ತಾನೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾನೆ, GST ಕಟ್ತಾನೆ, ಜೊತೆಗೆ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ತಾನೆ, ಅಭಿವೃದ್ಧಿಗೆ ಅವನು ಪೂರಕವಾಗಿರ್ತಾನೆ. ಅಂಥವನನ್ನು ಜೊತೆಗೆ ತಗೊಂಡೋಗುವಂಥ ಕೆಲಸ ಮಾಡಬೇಕು. ಆದರೆ ಅಂಥವನನ್ನು ಹಿಡ್ಕೊಂಡು ರೋಲ್ ಕಾಲ್ ಮಾಡುವಂತಹ, ಅಂಥವನ ಹತ್ರ ಲಂಚ ತಗೊಂಡು ಅವನಿಗೇನು ಬೇಕೋ ಅದು ಮಾಡೋಕ್ಕೆ ಬಿಟ್ಟಾಗ ಈ ರೀತಿಯ ಅನಾಹುತಗಳೆಲ್ಲ ಆಗ್ತದೆ. ಎಲ್ಲರಿಗೂ ಒಂದೇ ರೀತಿಯಾದ ಕಾನೂನನ್ನು ಮಾಡಿ, ಕಾನೂನನ್ನು ಪಾಲನೆ ಮಾಡಬೇಕಾಗಿರುವಂತಹ ಒಂದು ಸಿಸ್ಟಮ್ನ ತಗೊಂಬನ್ನಿ. ಈ ವೇಳೆ ಸಂದರ್ಶ ಶ್ರೀಕಾಂತ್, ಅಣಕನೂರು ವೆಂಕಟೇಶಪ್ಪ, ಸುನೇಲ್, ಆಶಾ, ಮುನಿಶಾಮಪ್ಪ ಇತರರು ಹಾಜರಿದ್ದರು. ಕ್ಯಾಮ್ರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ 21ನೇ ವಾರ್ಡ್ನ KS ಶೋಭಾಬಾಯಿ ಪುತ್ರಿಯರಾದ ವರ್ಷಾಬಾಯಿ ಮತ್ತು ವರ್ಷಿಣಿಬಾಯಿ 59 ಬಗೆ ಬಗೆಯ ತಿಂಡಿಗಳನ್ನು ಮನೆಯಲ್ಲಿ ಸಿದ್ಧಪಡಿಸಿ ಶ್ರಾವಣ ಮಾಸದ ಮೊದಲ ಹಬ್ಬವಾದ ವರಮಹಾಲಕ್ಷ್ಮಿ ವ್ರತವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ವರಮಹಾಲಕ್ಷ್ಮಿ ಹಬ್ಬ ಮಹಿಳೆಯರ ಹೆಣ್ಣು ಮಕ್ಕಳ ಹಬ್ಬ ಆಗಿದೆ. ಇದರಂತೆ ಪಟ್ಟಣದ KS ಶೋಭಾಬಾಯಿ ಮತ್ತು ಕುಟುಂಬದವರು ಮನೆಯಲ್ಲಿ ಕಳೆದ 25 ವರ್ಷಗಳಿಂದ ವರಮಹಾಲಕ್ಷ್ಮಿ ಮೂರ್ತಿ ಪ್ರತಿಷ್ಠಾಪಿಸಿ ವರಮಹಾಲಕ್ಷ್ಮಿ ವ್ರತ ಆಚರಿಸುತ್ತಿದ್ದಾರೆ. ಕಳಶದಲ್ಲಿ ನೀರು ತುಂಬಿ ಮಾವಿನ ಎಲೆ ಮತ್ತು ತೆಂಗಿನಕಾಯಿ ಇಟ್ಟು ಹೊಸ ಸೀರೆ ತೊಡಿಸಿದ್ದಾರೆ. ಮೂರ್ತಿಗೆ ಮಲ್ಲಿಗೆ ಹೂವಿನ ಮೊಗ್ಗಿನ ಜಡೆ ಕಟ್ಟಿ ಆಭರಣಗಳಿಂದ ದೇವಿಯನ್ನು ಸಿಂಗರಿಸಿದ್ದಾರೆ. ಬಣ್ಣ ಬಣ್ಣದ ಹೂವುಗಳಿಂದ ಮತ್ತು ವಿದ್ಯುತ್ ದೀಪಾಲಂಕಾರದಿಂದ ಅಲಂಕರಿಸಿದ್ದಾರೆ. ಹಬ್ಬದ ಮುನ್ನ ಒಂದು ವಾರದಿಂದ ರುಚಿಕರವಾದ ತಿಂಡಿ ತಿನಿಸುಗಳನ್ನು ಕುಟುಂಬಸ್ಥರು ಮನೆಯಲ್ಲಿ ಸಿದ್ಧಪಡಿಸಿದ್ದಾರೆ. ಚಕ್ಕುಲಿ, ರವೆ ಉಂಡೆ, ಕೊಬ್ಬರಿ ಮಿಠಾಯಿ, ಕೋವಾ, ನಿಪ್ಪಟ್ಟು, ಕೋಡುಬಳೆ ಸೇರಿದಂತೆ 59 ಬಗೆಯ ರುಚಿಕರವಾದ ಸಿಹಿ ತಿಂಡಿಗಳು, ಹಣ್ಣುಗಳು ನೈವೇದ್ಯಕ್ಕೆ ಇಟ್ಟಿದ್ದಾರೆ. ಅರಿಶಿಣ, ಕುಂಕುಮ, ಹೂವು, ಹಣ್ಣು, ತಾಂಬೂಲ ಇಟ್ಟು ವ್ರತಕತೆ ಅಷ್ಟೋತ್ತರ ಪಠಿಸಿದ್ದಾರೆ. ಮಹಾಲಕ್ಷ್ಮಿ ವ್ರತವನ್ನು 3 ದಿನಗಳ ಕಾಲ ಪೂಜಿಸಿ ಬೆಳಿಗ್ಗೆ ಸಂಜೆ ದೀಪದಾರತಿ ಬೆಳಗಿಸುತ್ತಿದ್ದಾರೆ. ಪ್ರತಿದಿನ ಸಂಜೆ ನೆರೆಹೊರೆಯವರನ್ನ ಮನೆಗೆ ಆಹ್ವಾನಿಸಿ ಅರಿಶಿಣ, ಕುಂಕುಮ, ತಾಂಬೂಲ, ರವಿಕೆ ಪ್ರಸಾದ ವಿತರಿಸುವ ಸಂಪ್ರದಾಯವನ್ನು ಕುಟುಂಬಸ್ಥರು ರೂಢಿಸಿಕೊಂಡಿದ್ದಾರೆ. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೀವನ್ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. SIR ಪ್ರಕ್ರಿಯೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು. ಮತದಾನದ ಹಕ್ಕು ಕಳೆದುಕೊಂಡರೆ ಸರ್ಕಾರದ ಸವಲತ್ತುಗಳು ಸಿಗುವುದಿಲ್ಲ. ಅಹಿಂದ ವರ್ಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಳ್ಳಬಾರದು ಎಂಬುದಷ್ಟೇ ನಮ್ಮ ಉದ್ದೇಶ ಎಂದು
ತುಮಕೂರಿನ ಅಗಳಕೋಟೆಯ ಡಾಕ್ಟರ್ ಎಚ್.ಎಂ. ಗಂಗಾಧರಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ್ದ ಎಸ್ಐಆರ್ ಇದು ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲ, ಮತಾಧಿಕಾರ ಹರಣ ಕುರಿತ ಕಾರ್ಯಾಗಾರದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಪಾಲ್ಗೊಂಡು ಮಾತನಾಡಿದರು. 50% ಜನರಿಗೆ ಮಾತ್ರ ಎಸ್ಐಆರ್ ಮಹತ್ವ ಅರ್ಥವಾಗಿದೆ. ಎಸ್ಐಆರ್ ಪ್ರಕ್ರಿಯೆಯನ್ನು ಪ್ರಾಮಾಣಿಕವಾಗಿ ನಡೆಸುವಂತೆ ಮುಖ್ಯಮಂತ್ರಿಗಳು ಪ್ರತಿಯೊಂದು ಸಭೆಯಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮತ್ತು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಂತಾಮಣಿಯಲ್ಲಿ ರಾಜ್ಯದಲ್ಲೇ ಮೊಟ್ಟ ಮೊದಲ 900 ಆಸನಗಳ ಸಾಮರ್ಥ್ಯವುಳ್ಳ ಸಂಪೂರ್ಣ ಹವಾನಿಯಂತ್ರಿತ ಅಂಬೇಡ್ಕರ್ ಭವನ ಲೋಕಾರ್ಪಣೆ. 40 ವರ್ಷಗಳ ಹೋರಾಟಕ್ಕೆ ಕೊನೆಗೂ ಸಿಕ್ತು ಫಲ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೇಶ್ವರ್ ಕಾಂಗ್ರೆಸ್ನಲ್ಲಿ ಚೀಪ್ ಆಗೋಗಿದ್ದಾರೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ಚೀಮು ನಿರ್ದೇಶಕರ ಬದಲಾವಣೆ ಬಗ್ಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ವ್ಯಂಗ್ಯ. ಪಾಕಿಸ್ತಾನದ ಗ್ಯಾಂಗ್ಸ್ಟರ್ ವಿಡಿಯೋಗಳಿಗೆ ಲೈಕ್ ಶೇರ್ ಸ್ಟೇಟಸ್. ಪಾಕಿಸ್ತಾನದ ವ್ಯಕ್ತಿಗಳೊಂದಿಗೆ ನಂಟಿನ ಸಂಶಯ. ಯುವಕನ ವಿರುದ್ಧ ಪ್ರಕರಣ. ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ. ಕೋಲಾರದಲ್ಲಿ ಕಾಳಿಕಾದೇವಿ ಎಂಟರ್ಪ್ರೈಸಸ್ ಬಹುಕೋಟಿ ವಂಚನೆ ಪ್ರಕರಣ. ಪೊಲೀಸರಿಂದ ತನಿಖೆ ತೀವ್ರ. ಗೋದಾಮಿನಲ್ಲಿದ್ದ ಲಕ್ಷಾಂತರ ರು ಮೌಲ್ಯದ ವಸ್ತುಗಳು ಜಪ್ತಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.